ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ. ರಾಜ್ಯದ ರೈತರು ತಮಗೆ ಎಷ್ಟು ಬರ ಪರಿಹಾರ ಹಣ ಜಮೆಯಾಗಿದೆ, ಇದರೊಂದಿಗೆ ಬೆಳೆ ವಿಮೆ ಪರಿಹಾರ ಜಮೆ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಮ್ಮ ಮೊಬೈಲ್ ಮುಖಾಂತರವೇ ಚೆಕ್ಕನ್ನು ಮಾಡಿಕೊಳ್ಳಬಹುದಾಗಿದೆ. ಹೌದು, ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಿರುವ ಬೆಳೆಗಳಿಗೆ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಪರಿಹಾರ ತಮಗೆ ಎಕರೆಗೆ ಪರಿಹಾರ ಜಮೆಯಾಗಿದೆ ಎಂಬುದನ್ನು ಸುಲಭವಾಗಿ ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ನೀವು ನೋಡಿಕೊಳ್ಳಬಹುದಾಗಿದೆ. ಸದ್ಯ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಿದೆ. ಹೌದು, ಬರದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ನೆರವಾಗಲು ರಾಜ್ಯ ಸರ್ಕಾರದ ವಿಪತ್ತು ಪರಿಹಾರ ನಿಧಿಯಡಿಯಲ್ಲಿ 324 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ. ಕೇಂದ್ರದಿಂದ ಅನುದಾನದ ನಿರೀಕ್ಷೆಯನ್ನ ರೈತರು ಇದುವರೆಗೆ ಕಾಯುತ್ತಿದ್ದಾರೆ. ಈ ನಡುವೆ ರಾಜ್ಯ ಸರ್ಕಾರದ ಬರ ನಿರ್ವಹಣೆಯಿಂದ ಜಿಲ್ಲಾವಾರು ಹಣ ನಿಗದಿತವನ್ನ ಮಾಡಿ ಕಂದಾಯ ಇಲಾಖೆ ಆದೇಶವನ್ನ ಹೊರಡಿಸಿ ಒಟ್ಟಾರೆಯಾಗಿ ಲಭ್ಯವಿರುವ 432 ಕೋಟಿ ರೂಪಾಯಿ ಹಣಗಳ ಪೈಕಿ ಈಗ 324 ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಬಿಡುಗಡೆಯನ್ನ ಮಾಡಿ ಕನಿಷ್ಠ 3.5 ಕೋಟಿ ರೂಪಾಯಿನಿಂದ ಗರಿಷ್ಠ 22 ಕೋಟಿ ರೂಪಾಯಿ ತನಕ ಬರ ಪರಿಹಾರ ಹಣವನ್ನ ಜಿಲ್ಲಾವಾರು ಬಿಡುಗಡೆಯನ್ನ ಮಾಡಿದೆ. ಹೌದು, ಜಿಲ್ಲಾವಾರು ಎಷ್ಟು ರೈತರಿಗೆ ಹಾಗೂ ಎಷ್ಟು ಕೋಟಿ ರೂಪಾಯಿ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಿದೆ ಎಂಬುದು ಸರ್ಕಾರ ಲಿಸ್ಟ್ ಮಾಡಿ ಈಗಾಗಲೇ ಬಿಡುಗಡೆಯನ್ನ ಮಾಡಿ ರೈತರ ಖಾತೆಗೆ 2,000 ರೂಪಾಯಿ ಮೊತ್ತವನ್ನ ತಲುಪಿಸಿದೆ. ಹೌದು, 324 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿ ರೈತರ ಖಾತೆಗೆ ತಲುಪಿದೆ. ಹಾಗೆ ಪ್ರಸ್ತುತ ಸಾಲಿನಲ್ಲಿ ಅಂದರೆ 2024 ಹಾಗೂ 25ನೇ ಸಾಲಿನ ಆರ್ಥಿಕ ಬಜೆಟ್ನಲ್ಲಿ ರಾಜ್ಯದ ವಿಪತ್ತು ಪರಿಹಾರ ನಿಧಿಗೆ ಒಟ್ಟು 933 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಇದರಲ್ಲಿ 75% ಕೇಂದ್ರದ ಪಾಲು ಇರುತ್ತದೆ. ಅಂದರೆ 697 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ. ಆದರೆ ಇನ್ನೂವರೆಗೆ ಈ ಒಂದು ಹಣ ಬಂದಿಲ್ಲ. ಕೇವಲ 25% ಹಣ ಈಗ ರಾಜ್ಯ ಸರ್ಕಾರ ರೈತರಿಗೆ ನೀಡುತ್ತಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ ಹಾಗೂ ಬಳ್ಳಾರಿ, ಕೊಡಗು ಜಿಲ್ಲೆಗೆ 7 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿ ರೈತರ ಖಾತೆಗೆ ಸಂದಾಯವಾಗಿದೆ. ಹಾಗೆ ಬೀದರ್, ಉಡುಪಿ ಇದರ ಜೊತೆಗೆ ಇನ್ನಿತರ ಜಿಲ್ಲೆಗೂ ಕೂಡ 4 ರಿಂದ 5 ಕೋಟಿ ರೂಪಾಯಿ ಮೊತ್ತ ಜಮೆಯಾಗಿದೆ. ಬೆಳಗಾವಿ ಇದರ ಜೊತೆಗೆ ಬಾಗಲಕೋಟೆ, ಗದಗ, ಹಾವೇರಿ ಜಿಲ್ಲೆಗೆ 10 ರಿಂದ 13 ಕೋಟಿ ರೂಪಾಯಿ ತನಕ ಹಣವನ್ನು ಬರ ಪರಿಹಾರಕ್ಕಾಗಿ ಬಿಡುಗಡೆಯನ್ನ ಮಾಡಿ ರೈತರ ಖಾತೆಗೆ ಜಮೆಯನ್ನ ಮಾಡಲಾಗಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ವಿವರವನ್ನ ನೋಡಬಹುದಾಗಿದೆ. ಮುಂದಿನ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರ ಹಾಗೂ ಬೆಳೆ ವಿಮೆ ಪರಿಹಾರ ಹೇಗೆ ಮೊಬೈಲ್ನಲ್ಲಿ ಚೆಕ್ ಅನ್ನ ಮಾಡಿಕೊಳ್ಳಬಹುದು ಎಂಬುದನ್ನು ನೋಡೋಣ. ಅಲ್ಲಿ ತನಕ ಬಾಯ್.